ಭಕ್ತಿ ಅಂತಂದ್ರೆ ಸ್ವಸ್ವರೂಪ ಅನುಸಂಧಾನ ಭಕ್ತಿ ರೀತ್ಯ ಪ್ರಬುದ್ಧತೆ. ಸ್ವಸ್ವರೂಪವಾಗಿರ್ತಕ್ಕಂತಹ ದೇಹದೊಳಗಿರ್ತಕ್ಕಂತಹ ಆ ಭಗವಂತನನ್ನು ಆಶ್ರಯಿಸೋದೇ ನಿಜವಾದ ಭಕ್ತಿ ಅಂತ ಹೇಳಿದ್ದಾರೆ ಶರಣರು. ಶಂಕರಾಚಾರ್ಯನೇ ಹೇಳಿದಾರಲ್ವಾ, ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವೋ ಸನಾತನಃ. ಅಂದ್ರೆ ದೇಹವೇ ದೇವಾಲಯ, ಆತ್ಮವೇ ಭಗವಂತ ಪರಮಾತ್ಮ. ಶಂಕರಾಚಾರ್ಯದ ಹೇಳಿದ್ ನಂಬೇಕಲ್ಲ, ಕೃಷ್ಣ ಹೇಳಿದ್ದು ನಂಬೇಕಲ್ಲ, ಯೋಗಿ ವೇಮನ ಹೇಳಿದ್ದು ನಂಬೇಕಲ್ಲ, ಬಸವಣ್ಣ ಹೇಳಿದ್ದು ನಂಬಬೇಕಲ್ಲ. ಆದ್ದರಿಂದ ಇಲ್ಲಿ ಭಗವಂತನನ್ನ ಯಾರು ಆಶ್ರಯಿಸುತ್ತಾರೋ ಅವರಿಗೆ ಸಮಸ್ತ ದುಃಖದಿಂದ, ಕಷ್ಟದಿಂದ, ಬಾಧೆಯಿಂದ, ಸಮಸ್ಯೆಗಳಿಂದ ಬಿಡುಗಡೆ ಆಗ್ತಾರೆ. ಆ ಸತ್ಯಕ್ಕೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ನಾ ಛಾಯತೆ ನಾ ಗಚ್ಚತೆ. ಆತ್ಮವು ಹುಟ್ಟು ಇಲ್ಲ, ಸಾವು ಇಲ್ಲ.